ಗಂಧರ್ವ ವಿಭಾಗದಲ್ಲಿ ಕರ್ನಾಟಕ ರಾಜ್ಯ ತಂಡ ಅವ್ರು ಮಾತಾಡಲ್ಲ, ಏನಿದ್ರು ಅವ್ರ ಆಟದ ಮೂಲಕ ಎಲ್ಲರ ಮನಸ್ಸನ್ನು ಗೆದ್ರು. ಆರಂಭಿಕ ಹಂತದಲ್ಲಿ ಒಂದೊಳ್ಳೆ ಟ್ಯಾಕಲ್ ನೊಂದಿಗೆ ಖಾತೆಯನ್ನು ಆರಂಭಿಸಿಕೊಂಡಿದ್ದಾರೆ YCS ಕ್ಯಾಪ್ಟನ್ ಕೃಪಾ ಸಾಗರ್. ದಾಳಿಯಲ್ಲಿ ಗಂಧರ್ವ ಕುಂಬಾರಕೊಪ್ಪಲು ತಂಡದ ಸ್ಟಾರ್ ಪ್ಲೇಯರ್ ಹೇಮಂತ ರಾಷ್ಟ್ರೀಯ ಕಬಡ್ಡಿ ಆಟಗಾರ ಕವರ್ ಮೇಲೆ ಅಟ್ಯಾಕ್ ಮಾಡುವಂತ ಪ್ರಯತ್ನ. ಕೃಪಾ ಸಾಗರ್ ರೈಟ್ ಕಾರ್ನರ್ ಭಾಗದಿಂದ ಟ್ಯಾಕಲ್ ಮಾಡುವಂತ ಪ್ರಯತ್ನ ಇತ್ತು. ಮುಂದಿನ ಪಂದ್ಯ ಯಂಗ್ ಸ್ಟಾರ್ ಕುಂಬಾರಕೊಪ್ಪಲು ವರ್ಸಸ್ ಚಂದ್ರಮೌಳೇಶ್ವರ ಸಿದ್ಧಲಿಂಗಪುರ. ಎರಡು ತಂಡದ ನಾಯಕರ ಆದಷ್ಟು ಬೇಗ ಸಿದ್ಧರಾಗಿ. ಸೂರ್ಯ ಅವರು ಆಗಮಿಸಿದರೆ ಸೂರ್ಯ ಅವರೇ ಒಂದೆರಡು ಅನಿಸಿಕೆ. ಇವಾಗ ಏನ್ ಮಾತಾಡಿದ್ರು ಪ್ರಯೋಜನ ಇಲ್ಲ ಅಂತೀರಾ? ಮ್ಯಾಚ್ ಮುಗಿದಿದೆ, ಸೋಲು ಗೆಲುವು ಇರೋದೆ. ಬಹಳ ದಿನಗಳ ನಂತರವೂ ಸಹ ಬಹಳ ಅದ್ಭುತವಾದ ಪ್ರದರ್ಶನ ನಡೆದ್ರಿ. ಓ ಸಿದ್ಧ, ಈ ತರ ಹಿಂಸೆ ಕೊಟ್ರೆ ಹೆಂಗೆ? ಸಿದ್ಧ ಸಮಾಧಾನ, ಮ್ಯಾಚ್ ನೋಡಿ. ಸಾಕಷ್ಟು ಪ್ರಯತ್ನ ಆಯ್ತು, ಮಿಡ್ ಲೈನ್ ಟಚ್ ಆಯ್ತು, ಆದ್ರೆ ಕ್ರಾಸ್ ಆಗಿಲ್ಲ. ಒಂದೊಳ್ಳೆ ಟ್ಯಾಕಲ್ YCS ಕ್ಯಾತ್ನಡಿ ತಂಡದ ಆಟಗಾರರಿಂದ. ಇದೀಗ ತಾನೇ ನಮ್ಮ ಬಾಲು ಅವರು ಆಗಮಿಸಿದ್ದಾರೆ, ಹೆಸರಾಂತ ಕರ್ನಾಟಕದ ಸ್ಕೋರ್ ಬೋರ್ಡ್ ಆಪರೇಟರ್. ಪ್ರದೀಪ್ ಅವರ ಬಹುಮಾನ ಯಾರೆಲ್ಲ ಘೋಷಿಸಿದ್ರೆ ದಯವಿಟ್ಟು ನೀಡಬೇಕು. in favor of YCS ಕ್ಯಾಪ್ಟನ್. ದಾಳಿಯಲ್ಲಿ ಕೃಪಾ ಸಾಗರ್ ಸೂಪರ್ ಟೆಕಲ್ ಆನ್ ಆಗಿದೆ. ಲೆಫ್ಟ್ ಕಾರ್ನರ್ ಭಾಗದಲ್ಲಿ ಹರೀಶ್, ಜೂನಿಯರ್ ವಿಭಾಗದಲ್ಲಿ ಕರ್ನಾಟಕ ರಾಜ್ಯ ತಂಡವನ್ನು ಪ್ರತಿನಿಧಿಸಿದ ಆಟಗಾರ. ಈ ಬಾರಿ ರೋಲ್ ಆದ್ರಿ, ಆದ್ರೆ ಸಂಪೂರ್ಣವಾಗಿ ಅಂಕಣದ ಹೊರಗಡೆಯಿಂದ ಇಲ್ಲಿ ರೋಲ್ ಆದ್ರಿ ಅನ್ನುವಂತ ಮಾಹಿತಿ ಬರ್ತಾ ಇದೆ ಅಲ್ಲಿ ತೀರ್ಪುಗಾರರಿಂದ. ದಯವಿಟ್ಟು ಅಲ್ಲಿ ಕ್ರೀಡಾಪಟುಗಳು ವಾದ ಮಾಡಬೇಡಿ. ರಾಜ್ಯ ರಾಷ್ಟ್ರ ಮಟ್ಟದ 6-5 1 ಅಂಕದ ಮುನ್ನಡೆಯಲ್ಲಿ YCS ಕ್ಯಾಪ್ಟನ್. ಈ ಕಬಡ್ಡಿ ಪಂದ್ಯಾವಳಿಯ ವೀಕ್ಷಣೆಯಲ್ಲಿ ಮುಖ್ಯ ಅತಿಥಿಗಳಾಗಿ ಆಗಮಿಸಿರುವಂತಹ ನಮ್ಮ ವಿಜಯನಗರ 4th ಸ್ಟೇಜ್ ನ ಶ್ರೀಯುತ ಲೇಔಟ್ ಮಂಜೂರ್ ಅವರು ಈ ಒಂದು ಕಬಡ್ಡಿ ಕ್ರೀಡೆಗೆ ಹೆಚ್ಚಿನ ಒಂದು ಪ್ರೋತ್ಸಾಹ ನೀಡುತ್ತಾ, ವಿಶೇಷವಾಗಿ ನಮ್ಮ ಈ ನಾಗನಹಳ್ಳಿ ಊರಿನ ಅಳಿಮಯ್ಯ ಅವರು, ಶ್ರೀಯುತ ಲೇಔಟ್ ಮಂಜೂರ್ ಅವರು ಸಹ ಬಂದು ಈ ಪಂದ್ಯವನ್ನು ವೀಕ್ಷಿಸ್ತಾ ಇದ್ದಾರೆ. ಕ್ರೀಡೆಗೆ ಸದಾ ಪ್ರೋತ್ಸಾಹ ನೀಡುತ್ತಾ ವಿಶೇಷವಾಗಿ ಈ ಒಂದು ಕಾರ್ಯಕ್ರಮಕ್ಕೆ ಈ ಸುಂದರ ಸಂಚೆಯಲ್ಲಿ ಬಂದು ಕಾರ್ಯಕ್ರಮವನ್ನು ವೀಕ್ಷಿಸಿಕೊಳ್ತಾ ಇದ್ದಾರೆ. ದಾಳಿಯಲ್ಲಿ ಶಶಾಂಕ್ ಒಂದು ಎಂಟಿ ರಾಡ್ನೊಂದಿಗೆ ವಾಪಸ್ ಆಗಿದ್ದಾರೆ. ಆರು 5 ದಾಳಿಯಲ್ಲಿ ಹರೀಶ, ಗಂಧರ್ವ ಕುಂಬಾರಕೊಪ್ಪಲು ತಂಡದ ಜೂನಿಯರ್ ರಾಷ್ಟ್ರೀಯ ತಾರ. ಒಂದು ಎಂಟಿ ರಾಡ್ನೊಂದಿಗೆ ವಾಪಸ್ ಆಗಿದ್ದಾರೆ. ಅಭಿಷೇಕ್ ಒಬ್ಬ ಪ್ರೋ ಕಬಡ್ಡಿ ಆಟಗಾರ, ಜೈಪುರ್ ಪಿಂಕ್ ಪ್ಯಾಂಥರ್ಸ್ ತಂಡದ ಪರವಾಗಿ ಆಡಿದಂತ ಮಂಡ್ಯ ಜಿಲ್ಲೆ ಹೆಮ್ಮೆ ಆಟಗಾರ. ಇಟ್ಸ್ ಅ 2 ಡೈ. ಅಭಿಷೇಕ್ ಒಂದೊಳ್ಳೆ ಡೈವಿಂಗ್ ಆಂಕಲ್ ಹೋಲ್ಡ್. ಪ್ರೋ ಕಬಡ್ಡಿ ಅನುಭವಿ ಆಟಗಾರ, ಒಂದು ಉತ್ತಮವಾದಂತಹ ಟ್ಯಾಕಲ್ ಅನ್ನು ಸಾಧಿಸಿದ್ದಾರೆ.
ಥರ್ಡ್ ರೈಟ್. ಎಸ್, ಹರೀಶ್ ಅವರಿಂದ ಡೈವಿಂಗ್ ಟ್ಯಾಕಲ್ ಬಂತು. ಸಹ ಆಟಗಾರ ಸಹ ಅಷ್ಟು ವೇಗವಾಗಿ ಸಪೋರ್ಟ್ ನೀಡಿದ್ರು. ಏಳು ಏಳರಲ್ಲಿ ಪಂದ್ಯ, 7 ಈಚ್. ನಮ್ ಸಿದ್ಧ ಅವರು ಎಲ್ಲಿ? ಎಸ್, ಅಭಿಷೇಕ್ ಗೌಡ ಸೀನಿಯರ್ ವಿಭಾಗದಲ್ಲಿ ಕರ್ನಾಟಕ ರಾಜ್ಯ ತಂಡವನ್ನು ಪ್ರತಿನಿಧಿಸಿ ಸಾಕಷ್ಟು ಅನುಭವವನ್ನು ಹೊಂದಿರುವಂತಹ ಆಟಗಾರ. ಎಸ್, 7 ಈಚ್. ದಾಳಿಯಲ್ಲಿ ಅರುಣ್, ಕಮಲ್ ದಾಳಿ ವಿಭಾಗದಲ್ಲಿ ಗಂಧರ್ವ ಕುಂಬಾರ ಕೊಪ್ಪಲು ತಂಡದ ಯುವ ಪ್ರತಿಭೆ. NMC ಸುಳ್ಯದಲ್ಲಿ ವ್ಯಾಸಂಗ ಮಾಡಿ ಕಬಡ್ಡಿಯನ್ನು ಸಹ ಸಾಕಷ್ಟು ಅನುಭವವನ್ನು ಹೊಂದಿರುವಂತಹ ಆಟಗಾರ. ಈ ಬಾರಿ ದಾಳಿಯಲ್ಲಿ ನೂತನ್. ಎಸ್, ಈ ಬಾರಿ ಉತ್ತಮವಾದಂತಹ ಟ್ಯಾಕಲ್. 8-7ರಲ್ಲಿ ಪಂದ್ಯ. ಥರ್ಡ್ ರೈಟ್. It's a 2-all tie. ಮಾಡು ಇಲ್ಲವೇ ಮಾಡಿ ಸೂಪರ್ ಟ್ಯಾಕಲ್ ಆನ್ ಆಗಿರುವಂತ ಸಂದರ್ಭ. 3 ಆಟಗಾರ ನಡುವೆ ಡಿಫೆನ್ಸ್ ಭಾಗದಲ್ಲಿ ಮಿಸ್ಟೇಕ್. ಯಶವಂತ್ ಆತುರದ ನಿರ್ಧಾರ. 9-7, 9-7 in favor of ಗಂಧರ್ವ ಕುಂಬಾರ ಕೊಪ್ಪಲು. ಕವರ್ ಭಾಗದಿಂದ ಬ್ಲಾಕ್ ಬಂತು. ಲೆಫ್ಟ್ ಕಾರ್ನರ್ ಭಾಗದಲ್ಲಿ ಆಟಗಾರ ಸಹ ಅಷ್ಟೇ ವೇಗವಾಗಿ ಆಂಕಲ್ ಹೋಲ್ಡ್ ಮಾಡಿದ್ರು. Yes, 1+2, 3 point. ಗಂಧರ್ವ ಕುಂಬಾರ ಕೊಪ್ಪಲು 13-7, 13-7 in favor of ಗಂಧರ್ವ ಕುಂಬಾರ ಕೊಪ್ಪಲು. ಕೃಪಾ ಸಾಗರ್ ಒಂದು ಉತ್ತಮವಾದಂತಹ ರನ್ನಿಂಗ್ ಹ್ಯಾಂಡ್ ಟಚ್. ದಾಳಿಯಲ್ಲಿ ಹೇಮಂತ ಜೂನಿಯರ್ ಹಾಗೂ ಸೀನಿಯರ್ ವಿಭಾಗದಲ್ಲಿ ಕರ್ನಾಟಕ ರಾಜ್ಯ ಕಬಡ್ಡಿ ತಂಡವನ್ನು ಪ್ರತಿನಿಧಿಸಿದಂತ ಆಟಗಾರ. ಹಳ್ಳಿಕಾರ್ ದಿಲೀಪ್ ರವರು ಸಹ ಪಂದ್ಯದ ವೀಕ್ಷಣೆಯಲ್ಲಿದ್ದಾರೆ. 13-8. ಒಂದು ಬೇಡವಾದಂತಹ ಆಂಕಲ್ ಹೊಳಿಗೆ ಮುಂದಾದ್ರು. ಕೃಪಾ ಸಾಗರ್ ಇಲ್ಲಿ 1 ಅಂಕವನ್ನು ಪಡೆಯಲು ಯಶಸ್ವಿಯಾಗಿದ್ದಾರೆ. ಈ ಪಂದ್ಯದ ಮುಖ್ಯ ತೀರ್ಪುಗಾರರಾಗಿ ಶ್ರೀಯುತ ಅಜಿತ್ ರವರು ಕಾರ್ಯನಿರ್ವಹಿಸ್ತಾ ಇದ್ದಾರೆ. ಹಾಗೆ ತೀರ್ಪುಗಾರರಾಗಿ ಶ್ರೀಯುತ ನಂದೀಶ್ ರವರು ಹಾಗೂ ಶ್ರೀಯುತ ರಮೇಶ್ ರವರು ಕಾರ್ಯನಿರ್ವಹಿಸ್ತಾ ಇದ್ದಾರೆ. ಕೂದಲೆಳೆಯ ಅಂತರ. ಅಮೋಸ್ ಅವರಿಂದ ಟ್ಯಾಕಲ್ ಬಂತು. ಮಿಡ್ ಲೈನ್ ನ ಹತ್ತಿರದಲ್ಲಿದ್ರು. ರಾಕೇಶ್ ಹದಿನಾಲ್ಕು 10, 4 ಅಂಕದ ಮುನ್ನಡೆಯಲ್ಲಿ ಗಂಧರ್ವ ಕುಂಬಾರ ಕೊಪ್ಪಲು. 5 ಆಟಗಾರ ನಡುವೆ YCS ಕ್ಯಾತ್ನಳ್ಳಿ ತಂಡದ ಕೃಪಾ ಸಾಗರ್.
5 ಆಟಗಾರ ನಡುವೆ ಈ ಬಾರಿ ಮಲ್ಟಿಪಲ್ ರೈಟ್ ಪಾಯಿಂಟ್. in favor of ಗಂಧರ್ವ ಕುಂಬಾರಕೊಪ್ಪಲು. ದಾಳಿಯಲ್ಲಿ ಹರೀಶ್ ಜೂನಿಯರ್ ವಿಭಾಗದಲ್ಲಿ ಕರ್ನಾಟಕ ರಾಜ್ಯ ತಂಡವನ್ನು ಪ್ರತಿನಿಧಿಸಿ ಪ್ರೋ ಕಬಡ್ಡಿಯ ರೀತಿಯಲ್ಲೇ ನಮ್ಮ ಕರ್ನಾಟಕ ರಾಜ್ಯದಿಂದ ಯುವ ಕಬಡ್ಡಿ ಸೀರೀಸ್ಗೆ ಆಯ್ಕೆಯಾದಂತಹ ಆಟಗಾರ. ಸೂಪರ್ ಟೆಕ್ಲಾನ್ ಆಗಿದೆ. ಮತ್ತೆ ದಾಳಿಯಲ್ಲಿ ಕೃಪಾ ಸಾಗರ್ ಸಾಕಷ್ಟು ಒಳನುಗ್ಗಿ ಅಂಕಕ್ಕಾಗಿ ಪ್ರಯತ್ನ. ಸೂಪರ್ ಟೆಕ್ಲಾನ್ ಆಗಿದೆ. ಹ್ಯಾಂಡ್ ಟಚ್ ಗೆ ಪ್ರಯತ್ನ. ಅಷ್ಟೇ ರಕ್ಷಣಾತ್ಮಕ ಆಟ. ಕಿಕ್ ಮಾಡ್ತಾ ಇದ್ದಾರೆ. ವಾಡ ಎಸ್ಕೇಪ್. ಒಳ್ಳೆ ರಕ್ಷಣಾತ್ಮಕ ಆಟ. ಅದ್ಭುತವಾದಂತಹ ಒಂದು ಡಿಫೆನ್ಸ್ ಕುಂಬಾರಕೊಪ್ಪಲು. ಮಾಡು ಇಲ್ಲವೇ ಮಡಿ ಕರು ಯಮ್ಮರು. 14-12 ಪಂದ್ಯ ಸಾಗ್ತಾ ಇದ್ದ ಗಂಧರ್ವ ಕುಂಬಾರಕೊಪ್ಪಲು ತಂಡದ ಪರವಾಗಿ. ಕ್ಯಾಪ್ಟನ್ ಲಾಸ್ಟ್ 5 minutes ಟು ಗೋ. ಎರಡು ತಂಡದ ನಾಯಕರ ಕೊನೆಯ 5 ನಿಮಿಷದ ಆಟ ಮಾತ್ರ ಬಾಕಿ ಇದೆ. ಕಿಕ್ ಮಾಡಿದ್ರು. ಕ್ಯಾತ್ನಳ್ಳಿ ತಂಡದ ಒಬ್ಬ ಶ್ರೇಷ್ಠ ಡಿಫೆಂಡರ್ ಇಲ್ಲಿ ಅಭಿಷೇಕ್ ಅವರನ್ನ ಟಾರ್ಗೆಟ್ ಮಾಡಿ ಒಂದಂಕವನ್ನು ಪಡೆಯಲು ಯಶಸ್ವಿಯಾಗಿದ್ದಾರೆ. ವಾಟ್ ಆರ್ ರೈಟ್ ಪಾಯಿಂಟ್. 15-12. ಹದಿನೈದು 12. 4 ಆಟಗಾರ ನಡುವೆ ದಾಳಿಯಲ್ಲಿ ಕೃಪಾ ಸಾಗರ್. ಬೋನಸ್ ಇಲ್ಲದ ಸಂದರ್ಭ. ಎಂಡ್ ಲೈನ್ ಗೇಮ್ಗೆ ಮುಂದಾಗಿದ್ದಾರೆ ಗಂಧರ್ವ ಕುಂಬಾರಕೊಪ್ಪಲು. ಈ ಬಾರಿ ಉತ್ತಮವಾದಂತ ಒಂದು ಎಸ್ಕೇಪ್. ಡ್ಯಾಶ್ ಹೊಡೆಯುವಂತ ಪ್ರಯತ್ನ ಇತ್ತು. ಸಾಕಷ್ಟು ಪ್ರಯತ್ನ ಇತ್ತು. ಈ ಬಾರಿ ಕೃಪಾ ಸಾಗರ್ ರೋಲ್ ಆಗ್ತಾ ಒಂದೊಳ್ಳೆ ಎಸ್ಕೇಪ್. ಟೈಮ್ ಸ್ಟಾಪ್ ಮಾಡಿ. ಸ್ಕೆಚ್. ದಾಳಿಯಲ್ಲಿ ಕಮಲ್. 15-15. ಜಂಪ್ ತೆಗೆದುಕೊಂಡು ಎಸ್ಕೇಪ್ ಆಗುವಂತ ಪ್ರಯತ್ನ ಇತ್ತು. ಆದ್ರೆ ಅಷ್ಟೇ ಉತ್ತಮವಾದಂತಹ ಸಪೋರ್ಟ್ ಇಲ್ಲಿ ದಾಳಿಗಾರಿಗೆ ಒಂದು ಬೋನಸ್ ಅಂಕದ ಸೇರ್ಪಡೆ ಆಗ್ತಾ ಇದೆ. 18-16. 19-16. ಕ್ಯಾತ್ನಳ್ಳಿ ತಂಡದ ಪರವಾಗಿ. Last 3 minutes for full time. Yes, captain, last 3 minutes to go. ಒಂದೊಳ್ಳೆ ರೈಡ್ ಹೇಮಂತ. ಬೋನಸ್ ಜೊತೆಲಿ ಒಂದು ಟಚ್ ಪಾಯಿಂಟ್. 19-18 in favor of YCS ಕ್ಯಾತ್ನಳ್ಳಿ. ಮುಂದಿನ ಪಂದ್ಯ ಯಂಗ್ಸ್ಟರ್ ಕುಂಬಾರಕೊಪ್ಪಲು ವರ್ಸಸ್. Yes, what a dash! Powerful dash. ಗಂಧರ್ವ ಕುಂಬಾರಕೊಪ್ಪಲು ಬೋನಸ್ ಅಂಕದ ಸೇರ್ಪಡೆ ಆಗ್ತಾ ಇದೆ ಕ್ಯಾತ್ನಳ್ಳಿ ತಂಡಕ್ಕೆ. ಈ ಬಾರಿ ಹೇಮಂತ ಮಿಸ್ಟೇಕ್. ಹೇಮಂತ್ ಅವರಿಂದ ಪ್ರಮುಖ ಇಬ್ಬರು ಆಟಗಾರರ ಅಂಕಣದ ಹೊರಭಾಗದಲ್ಲಿದ್ದಂತ ಸಂದರ್ಭದಲ್ಲಿ ಜಾಣ್ಮೆಯ ಆಟವನ್ನು ಆಡಬಹುದಾಗಿತ್ತು ಹೇಮಂತ.
21-19. ಚಂದನ್ ಡಿಫೆನ್ಸ್ ಭಾಗದಲ್ಲಿ ಮಿಸ್ಟೇಕ್ ಮಾಡಿದ್ರು. 22-19. ಕೊನೆಯ 2 ನಿಮಿಷದ ಆಟ ಮಾತ್ರ ಬಾಕಿ ಇದೆ. ಗಂಧರ್ವ ಕುಂಬಾರಕೊಪ್ಲು ತಂಡದ ಯುವ ದಾಳಿಗಾರ ಮಿಡ್ ಲೈನ್ ಅನ್ನ ರೀಚ್ ಆಗಿಲ್ಲ. ರೈಡರ್ ಇಸ್ ಔಟ್. ಗಂಧರ್ವ ಹರೀಶ ವೇಟ್ ಆ ಟ್ಯಾಕಲ್ ಮಾಡುವಂತ ಸಂದರ್ಭದಲ್ಲಿ ಮುಂಚಿತವಾಗಿ ಒಂದು ಕಾಲನ್ನ ಹರೀಶ್ ಅವರು ಮಿಡ್ ಲೈನ್ ಅನ್ನ ಟಚ್ ಮಾಡಿ ಆ ನಂತರ ಟ್ಯಾಕಲ್ಗೆ ಬಂದ್ರು. ಅಲ್ಲಿ ಡಿಸಿಷನ್ ಕರೆಕ್ಟ್ ಆಗಿದೆ. ಇಪ್ಪತ್ನಾಲ್ಕು 19. ಗಂಧರ್ವ ಕುಂಬಾರಕೊಪ್ಲು 24-20. 4 अंक अंतर. आखिरी मिनट का खेल अभी बाकी है. कैप्टन लास्ट 1 minute to go. 1 minute for full time. यंगस्टर कुंबारಕೊಪ್ಲು ವರ್ಸಸ್ ಚಂದ್ರಮೌಳೇಶ್ವರ ಸಿದ್ಧಲಿಂಗಪುರ. ಈ ಎರಡು ತಂಡದ ನಾಯಕರೇ ಆದಷ್ಟು ಬೇಗ ಪ್ರವೇಶ ದ್ವಾರದ ಬಳಿ ಆಗಮಿಸಿ. ಕುಂಬಾರಕೊಪ್ಲು ತಂಡದ ಪ್ರಮುಖ ಆಟಗಾರ ಹೇಮಂತ ಈ ಬಾರಿ 1 ಅಂಕಕ್ಕಿಂತ ಹೆಚ್ಚಿನ ಅಂಕದ ಅವಶ್ಯಕತೆ ಇರೋದ್ರಿಂದ ಸಾಕಷ್ಟು ವೇಗದ ದಾಳಿಯನ್ನು ಮಾಡಿದ್ರು. ಮ್ಯಾಚ್ ಓವರ್. ಈ ಪಂದ್ಯದಲ್ಲಿ YCS ಕ್ಯಾತ್ನಳ್ಳಿ ತಂಡ ವಿಜಯಶಾಲಿಯಾಗಿ ಮುಂದಿನ ಸುತ್ತಿಗಾರತೆಯನ್ನು ಪಡ್ಕೊಂಡಿದೆ. ಉತ್ತಮವಾದಂತಹ ಪ್ರದರ್ಶನ ನಡೆದಂತಹ ಗಂಧರ್ವ ಕುಂಬಾರಕೊಪ್ಲು ತಂಡದ ಆಟಗಾರರಿಗೂ ಸಹ ಅಭಿನಂದನೆ. ವಿಶೇಷವಾಗಿ ಬನ್ನಿ ಬೇಗ. ಯಂಗ್ ಸ್ಟಾರ್ ಕುಂಬಾರಕೊಪ್ಲು ವರ್ಸಸ್ ಚಂದ್ರಮೌಳೇಶ್ವರ ಸಿದ್ಧಲಿಂಗಪುರ.